ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KA ಹೊರಡಿಸಿದ SDA, FDA, ಗ್ರೂಪ್ ಸಿ ಮತ್ತು AG ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಡೇಟನ್ನು 19/11/2025 ಅನೌನ್ಸ್ ಮಾಡಿತ್ತು. ಅದರಲ್ಲಿ ಕೆಲವು ವ್ಯತ್ಯಾಸಗಳಾಗ್ಯಾವ್ರಿ. ಈಗ ಆಲ್ರೆಡಿ HKದ್ದು ಕೂಡ ಆಗಿತ್ತು. ಈಗ ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವು ಹುದ್ದೆಗಳದ್ರಿ, ಈ ಹುದ್ದೆಗಳ ಕರೆದಲ್ಲ, ಈ ಹುದ್ದೆಗಳ ಪೈಕಿ ಕೆಲವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟು ಪೋಸ್ಟ್ಪೋಂಡ್ ಆಗೈತಿ. ಯಾವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಎಕ್ಸಾಮು ಪೋಸ್ಟ್ಪೋಂಡ್ ಆಗೈತೆ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ಆದಷ್ಟು ಸ್ಕಿಪ್ ಮಾಡಿದೆ ನೋಡ್ರಿ. ನಿನ್ನೆ ಒಬ್ಬ ನನಗೆ ಇಷ್ಟು ಕಾಡ್ಸೇನ್ರಿ. ನಾ ಆಲ್ರೆಡಿ ವಿಡಿಯೋದಾಗ ಎಲ್ಲ ಕ್ಲಿಯರಾಗಿ ಹೇಳೀನಿ. HKದು ಬೇರೆ, ನಾನ್ HKದು ಬೇರೆ, ಡೇಟ್ ಎಲ್ಲ ಕರೆಕ್ಟಾಗಿ ಹೇಳೀನಿ. ಆದರೂ ಕೂಡ ಬರೀ ಕರೆಕ್ಟ್ ವಿಡಿಯೋ ನೋಡ್ಲಾರ ಸ್ಕಿಪ್ ಮಾಡಿ ನೋಡಿ. ನೀವು HKದು ಹೇಳಿರಿ, ನಾನ್ HKದು ಹೇಳಿರಿ, ಎಲ್ಲ ತಪ್ಪು ಹೇಳಿರಂತ ಈ ರೀತಿ ಮಾಡಿ ಕರೆಕ್ಟ್ ಹೊಳ್ಳಿ ವಿಡಿಯೋ ನೋಡಪ್ಪ ಅಂದಾಗ ವಿಡಿಯೋ ನೋಡಿ ಹೇಳಿದ್ಮೇಲೆ ಹೇಳ್ದ ಇಲ್ರಿ ನಾನು ನೋಡ್ಲಾರ ಏನ್ರಿ ತಪ್ಪಾತತ್ತ ಅವನೇ ಹೇಳಿದ್ರಿ. ಅದಕ್ಕಾಗಿ ವಿಡಿಯೋ ಸರಿಯಾಗಿ ನೋಡ್ಕೊಂಡ್ರೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗಂಗಿಲ್ಲ ರೀ. ವಿಡಿಯೋ ಸ್ಕಿಪ್ ಮಾಡಿದಂದ್ರೆ ನಿಮ್ಗೆ ಮಿಸ್ ಆಗತ್ತೆ ರೀ. ಬರೀ HK ಅನ್ನೋದು ಒಂದು ವರ್ಲ್ಡ್ ಐತಿ, ನಾನ್ HK ಅನ್ನೋದು ಒಂದು ವರ್ಲ್ಡ್ ಐತ್ರಿ. ಅಲ್ಲಿ ನಿಮ್ದು ಸ್ವಲ್ಪ ಅದೊಂದು ಏನಾದರೂ ಸ್ಕಿಪ್ ಮಾಡುವಾಗ ಆ ವರ್ಲ್ಡ್ ಮಿಸ್ ಆಯ್ತಪ್ಪ ಅಂದ್ರೆ ನಿಮ್ದು ಪೂರ್ತಿ ಕಂಟೆಂಟ್ ನೋಡಿ ವೇಸ್ಟ್ ರೀ. ತಿಳಿತಲ್ಲ, ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿದ್ರೆ ಎಲ್ಲ ಅರ್ಥ ಆಗ್ತದೆ ರೀ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿ ತಯಾರು ನಡೀತಾರೋ ಬೆಸ್ಟ್ ನೋಟ್ಸನ್ನು ಹೇಳ್ತೇನೆ ರೀ. ಯಾಕಂದರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕಾವ್ರಿ. ಈಗ ನಾನ್ HKಗೆ ಸಂಬಂಧಿಸಿದಂತೆ HKದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ, ಅಂದರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ಕಟ್ ನೋಟ್ಸ್ ಓದಿರಂದ್ರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನ್ HKದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸು ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು, ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಸಮಾಜ ವಿಜ್ಞಾನ ಅಂದರೆ 6 to 10. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸು ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ SDA, FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸಿಕೊಡಲಾಗುವುದು. ಸ್ನೇಹಿತರೆ, ನೀವು ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. 26/12/2025 ಬಂದ ಮಾಹಿತಿ ಆಗಿರ್ತದ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025 ಪ್ರಕಟಿಸಿದ ಪಟ್ಟಿಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗಳಿಗೆ ದಿನಾಂಕ 10/1/2026 ಮತ್ತು ಕಿರಿಯ ಅಧಿಕಾರಿ ಉತ್ಪಾದನಾ ಮತ್ತು ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಹುದ್ದೆಗಳಿಗೆ ದಿನಾಂಕ 12/1/2026 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದಾಗಿ ಈ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದೆ. ಸ್ನೇಹಿತರೆ, ಯಾವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ರೀತಿ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ನೋಡ್ಕೊರಿ. ಒಂದು ಕಿರಿಯ ಅಧಿಕಾರಿ ರೀ, ಕಿರಿಯ ಅಧಿಕಾರಿ ಒಳಗೆ ಉತ್ಪಾದನೆ ಮತ್ತು ನಿರ್ವಹಣೆ ಐತ್ರಿ. ಮತ್ತು ಇನ್ನೊಂದು ಕಿರಿಯ ಅಧಿಕಾರಿ ಒಳಗೆ ಸಾಮಗ್ರಿ ಮತ್ತು ಉಗ್ರಾಣ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡೇಟ್ ಯಾವಾಗಿದ್ದಪ್ಪ ಅಂದ್ರೆ 10ನೇ ತಾರೀಕು ಒಂದಿತ್ತು, ಒಂದು 12ನೇ ತಾರೀಕು ಒಂದಿತ್ತು ರೀ. ಇದೇ ಮುಂದಿನ ತಿಂಗಳು ಜನವರಿಯಾಗ. ಬಟ್ ಅವನ್ನ ಎಕ್ಸಾಮ್ ಡೇಟನ್ನು ಚೇಂಜ್ ಮಾಡ್ಯಾರ ರೀ. ಎಕ್ಸಾಮ್ ಡೇಟ್ ಯಾವಾಗ ಚೇಂಜ್ ಮಾಡ್ಯಾರಪ್ಪ ಅಂದ್ರೆ 18/1/2026 ನಿಮ್ಮದು ಎಕ್ಸಾಮ್ ಡೇಟನ್ನು ಹಾಕ್ಯಾರ. ಇಲ್ಲಿ ನೋಡ್ರಿ, ಕಿರಿಯ ಅಧಿಕಾರಿ, ಇಲ್ಲಿ ನೋಡ್ರಿ 2 ಕಿರಿಯ ಅಧಿಕಾರಿಗಳದ್ದು. ಇನ್ನು ಅದೇ ರೀತಿಯಲ್ಲಿ ಪೇಪರ್ ನಿರ್ದಿಷ್ಟ ಪತ್ರಿಕೆ ಏನೈತಲ್ಲ ಅವ್ರಿಗೆ ಸಂಬಂಧಿಸಿದಂತೆ ಇರುತ್ತೆ ರೀ. ನಿರ್ದಿಷ್ಟ ಪತ್ರಿಕೆ ಅವ್ರು ಏನು ಕಲ್ತಿರ್ತಾರಲ್ಲ, ಯಾವ ಬ್ಯಾಕ್ಗ್ರೌಂಡ್ ಮೇಲೆ ಇರ್ತಲ್ಲ ಅವ್ರಿಗೆ ಇರ್ತದೆ. ಮಾರ್ಕೆಟ್ ಬೇಸಸ್ ಇರ್ತದೆ, ಅವ್ರಿಗೆ ನಿರ್ದಿಷ್ಟ ಪತ್ರಿಕೆ ಇರ್ತೈತಿ. ಮತ್ತು SDA, FDA ಇರಂಗಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಇರಂಗಿಲ್ಲ ರೀ. ಓನ್ಲಿ GK ಪೇಪರ್, ಕಮ್ಯುನಿಕೇಷನ್ ಪೇಪರ್ ಅಟ ಇರ್ತಾರೆ. ಟೈಮ್ ನೋಡ್ಕೋರಿ, 10:30 ರಿಂದ 12:30 ಮಟ್ಟ ಐತ್ರಿ. ಅಂಕಗಳು 100 ರೀ.
ಇನ್ನು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಖಾಲಿರೋ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆದ ನಿರ್ದಿಷ್ಟ ಪತ್ರಿಕೆ 2 ಏನೈತಲ್ಲ ಮಧ್ಯಾಹ್ನ 2:30ರಿಂದ 4:30ವರೆಗೆ ಎಕ್ಸಾಮ್ ಕೂಡ ಇರ್ತದೆ ರೀ. ಯಾರೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿರೋನ್ರಿ ಹೋಗಿ ಈ ಎಕ್ಸಾಮ್ ಡೇಟಿಗೆ ಎಕ್ಸಾಮನ್ನು ಬರ್ರಿ. ಹಾಲ್ ಟಿಕೆಟನ್ನು ಬಿಟ್ರಂದ್ರೆ ನಮ್ಮ ಗ್ರೂಪ್ದಾಗ ಹಾಕಿರ್ತೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರ್ತದೆ. ಪ್ರತಿಯೊಬ್ಬರು ಜಾಯ್ನ್ ಆಗಿರಿ. ಏನಾದರೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋ ಲಿಂಕ್ ಬಿಟ್ರಂದ್ರೆ ತಕ್ಷಣ ನಿಮಗೆ ನಾವು ಅಪ್ಡೇಟನ್ನು ಮಾಡ್ತಿರ್ತೀವಿ ರೀ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ನಮ್ಗೆ SD ಅದು FD ಅದು ಇನ್ನು HK ಅದು ನಾನ್ HK ಅದು ಡೇಟ್ ಗೊತ್ತಾಗಿಲ್ಲ ಅಂತ ಅನ್ನಾಗತ್ತೆ ರೀ. ಸ್ನೇಹಿತರೆ, ನಿಮಗೇನಾದರೂ ಡೇಟ್ ಗೊತ್ತಾಗಿಲ್ಲ, ಇನ್ನೊಂದು ವಿಡಿಯೋ ಏನಾದರೂ ಮಾಡಿ ಅಂತೇಳಿ ಏನಾದರೂ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಇದು SD FD ಮತ್ತು ಅದೇ ರೀತಿ ಡೇಟ್ ಅರ್ಥ ಆಗಿಲ್ಲ, HKದು ಯಾವಾಗೈತಿ ನಾನ್ HKದು ಯಾವಾಗೈತಿ, ಯಾವ ಹುದ್ದೆದು ಯಾವ ಟೈಮಿಗೆ ಐತೆ ಅಂತ ಗೊತ್ತಾಗಿಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ವಿಡಿಯೋ ಮಾಡಿ ಅಂತಾರೆ ಹಾಕ್ರಿ. ಇಲ್ಲಕಂದ್ರೆ SD FD ಅಂತ ಹಾಕ್ರಿ. ನಿಮ್ದು ಯಾವ ಹುದ್ದೆ ಐತಲ್ಲ ಆ ಹುದ್ದೆ ಹಾಕ್ರಿ. ಎಸ್ ಅಂತ ಹಾಕಿ ನೀವು ಕಂಡಕ್ಟರ್ ಹಾಕಿದ್ರೆ ಕಂಡಕ್ಟರ್ ಅಂತ ಹಾಕ್ರಿ, SD ಹಾಕಿದ್ರೆ SD, FD ಇದ್ರೆ FD. ಪ್ರತಿಯೊಬ್ಬರು ಕೂಡ HK ಇದ್ರೆ HK, ನಾನ್ HK ಇದ್ರೆ ನಾನ್ HK ಹಾಕ್ರಿ. ಎಸ್ ಅಂತ ಹಾಕ್ರಿ, ನಾನ್ HK ಅಥವಾ HK, SD ಅಥವಾ FD ಅಂತ ಹಾಕ್ರಿ. ನಾ ವಿಡಿಯೋ ಮಾಡಿ ಇನ್ನೊಂದು ಸಾರಿ HKದ ಬೇರೆ ವಿಡಿಯೋ ಮಾಡಿ ತಿಳಿಸ್ತೀರಿ, ನಾನ್ HKದ ಬೇರೆ ವಿಡಿಯೋ ಮಾಡಿ ತಿಳಿಸ್ತೀರಿ. ನಿನ್ನೆ ಮಾಡಿದ ವಿಡಿಯೋದಾಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಆಗೈತೆ ರೀ. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತಿಳಿಸ್ತೀವಿ. ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಇದ್ದರೆ ಅಥವಾ ಅದು ವಿಡಿಯೋ ಮಾಡ್ಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ ಸ್ನೇಹಿತರೆ. ಇನ್ನೊಂದ್ರೆ ಈ ಹುದ್ದೆಗಳದಲ್ಲ, ಈ ಹುದ್ದೆಗಳನ್ನ ಹೊರತುಪಡಿಸಿ ಮತ್ತು ಬೇರೆ ಯಾವುದೇ ಹುದ್ದೆಗಳದು ಎಕ್ಸಾಮ್ ಡೇಟು ಪೋಸ್ಟ್ಪೋಂಡ್ ಆಗಿಲ್ಲ ರೀ. ಈಗ ಏನು ತಿಳಿಸ್ಕೊಟ್ಟಿಲ್ಲ, ಈ ಹುದ್ದೆದ್ದು ಮಾತ್ರ ಎಕ್ಸಾಮ್ ಡೇಟು ಪೋಸ್ಟ್ಪೋಂಡ್ ಆಗೈತಿ. ಉಳಿದಿದ್ದು ಎಲ್ಲದರಿಂದಲ್ಲ 19/11/2025 ಏನು ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ರು ಅದೇ ಡೇಟಿಗೆ ಎಕ್ಸಾಮ್ ಇರ್ತಾವೆ ರೀ. ಈಗ ನೆಕ್ಸ್ಟ್ ವಿಡಿಯೋ ಮಾಡಿ ಅದನ್ನು ಕೂಡ ತಿಳಿಸ್ತೀನಿ. ಕಮೆಂಟ್ ಮೂಲಕ ಎಷ್ಟು ಕಮೆಂಟ್ ಬರ್ತಲ್ಲ ಅದ್ರ ಮೇಲೆ ಮಾಡಿ ನಿಮ್ಮದು HKದು ನಾನ್ HKದು ಸಪ್ರೇಟಾಗಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ.